ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಕಡೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಸದ ಗುಡ್ಡೆ ಏನು ನಿರ್ಮಾಣ ಆಗಿದೆ ಮತ್ತು ಅದು ದಿವಸದಿಂದ ದಿವಸಕ್ಕೆ ಬೆಟ್ಟದಂತೆ ಬೆಳೀತಾ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾಳಷ್ಟು ಸರ್ತಿ ಇಲ್ಲಿಯ, ಯಾಕಂದ್ರೆ ನನಗೆ ಹುಬ್ಬಳ್ಳಿ ಧಾರವಾಡ ನನ್ನ ಕ್ಷೇತ್ರ, ಈ ಕಡೆ ಇಲ್ಲಿ ಸುತ್ತಮುತ್ತ ಬರೋ ಹಳ್ಳಿಗಳು ನನ್ನ ಕ್ಷೇತ್ರನೇ. ಹಾಗಾಗಿ ಇಲ್ಲಿ ಜನರು ಬೇಡಿಕೆ ಇತ್ತು ಮತ್ತು ಇದು ಈ ಜಾಗ ಇಲ್ಲಿ ಈ ಕಡೆ ಕಾರವಾರದಿಂದ ಈ ರೋಡ್ನಿಂದ ಎಂಟ್ರಿ ಆದ ತಕ್ಷಣ ಹುಬ್ಬಳ್ಳಿ ಧಾರವಾಡಕ್ಕೆ ಸ್ವಾಗತ ಅಂತ ಬರೋ ಜೊತೆಗೇನೆ ಅದ್ಭುತವಾದಂತಹ ದುರ್ಗಂಧ ಸ್ವಾಗತವನ್ನ ಮಾಡ್ತಾ ಇದ್ರು, ನೀವೆಲ್ಲ ನೋಡಿದ್ದೆ. ಹಾಗಾಗಿ ಇದು ಭಾಳ ಸರ್ತಿ ವಿಚಾರ ಮಾಡಿದ್ದು ನಾನು. ಇದರ ಮಧ್ಯೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ವಿಶೇಷ ಆಶೀರ್ವಾದದಿಂದ ನಾನು ಕೋಲ್ ಮಂತ್ರಿ ಆದಾಗ NTPC ಅವರು ಸಹಜವಾಗಿ NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅದು, ಅದರ MD ನನ್ನ ಕಡೆ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಅವರು ವಾರಣಾಸಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಕನ್ಸೆಪ್ಟ್ ಕೊಟ್ಟರೆ, ಇದನ್ನು ಅವರು ಬೇರೆ ಎಲ್ಲೋ ದೇಶಕ್ಕೆ ಹೋದಾಗ ನೋಡಿದ್ದು, ಈ ರೀತಿ ಕಸವನ್ನು, ಒಣ ಕಸವನ್ನು ಇದನ್ನು ಚಾರ್ಕೋಲ್ ಆಗಿ ಪರಿವರ್ತನೆಯನ್ನು ಮಾಡಲಿಕ್ಕೆ ನಮ್ಗೆ ಹೇಳಿದ್ದಾರೆ. ಅದನ್ನು ನಾವು ಅಲ್ಲೇ ಪ್ರಾಜೆಕ್ಟನ್ನು ಇನಿಷಿಯಲಿ ನಾವು ಅದರದ್ದು ಪ್ರಾಜೆಕ್ಟು ಎಲ್ಲ ತಯಾರು ಮಾಡಿದ್ದೇವೆ, ಬೇರೆ ಕಡೆ ಹೋಗಿ ನೋಡಿಕೊಂಡು ಬಂದಿದ್ದೇವೆ. ಹಾಗಾಗಿ NTPC ದುಡ್ಡು ಹಾಕಿ ಮಾಡ್ತದೆ ಅಂತ ಹೇಳಿದರು. ಆವಾಗ ನಾನು ಅವ್ರಿಗೆ NTPC CMD ಅವ್ರಿಗೆ ಹೇಳಿದೆ, ನಮ್ಮಲ್ಲಿ ಒಂದು ಮಾಡಬೇಕು ಅದೇ ರೀತಿ. ಅವಾಗನ ಅವ್ರು ಹೇಳಿದರು, ಫಸ್ಟು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾಗ್ತದೆ, ಎರಡನೇದ್ದು ನಿಮ್ದ ಮಾಡೋದಾಗತ್ತೆ ಅಂತ. ನಾನು ಪರವಾಗಿಲ್ಲ ಮಾಡ್ರಿ, ಅಗತ್ಯ ಬಿದ್ದರೆ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೊಳ್ತೀವಿ, ಎಕ್ಸ್ಪೆರಿಮೆಂಟ್ ಎರಡೂ ಕಡೆ ನಡೀಲಿ ಅಂತ. ಅಲ್ಲಿ ಮೊದಲೇ ಶುರುವಾಗಿದ್ದರಿಂದ ಈಗ ಅದು ಆಲ್ರೆಡಿ ಅಲ್ಲೇ ಪ್ರೊಡಕ್ಷನ್ ಶುರುವಾಗಿದೆ. ಇಲ್ಲಿ 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡನೇ ಕಾರ್ಖಾನೆ ಇದಾಗಿತ್ತು. ಅದಾದ ನಂತರ 2-3 ಕಡೆ ಮತ್ತು ಸಬ್ಸಿಕ್ವೆಂಟ್ಲಿ ಶುರುವಾಗಿದೆ. ವೇಸ್ಟ್ ಟು ಎನರ್ಜಿ, ಕಸದಿಂದ ಎನರ್ಜಿ, ಇಂಧನ, ಕಸದಿಂದ ಇಂಧನ ಅನ್ನುವಂಥ ಒಂದು ಪ್ರಾಜೆಕ್ಟದಲ್ಲಿ ಇದು ಶುರುವಾಗಿದೆ. ಇಲ್ಲಿ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದಂತೆ ಈ ಒಣ ಕಸ ಏನಿದೆ, ಈ ಒಣ ಕಸ ಇಲ್ಲಿಂದ 200 ಟನ್ ಪರ್ ಡೇ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದು 72 ಗಂಟೆಗಳ ಕಾಲ ಈಗಾಗಲೇ 250 ಟನ್ ಈ ಚಾರ್ಕೋಲ್ ಉತ್ಪಾದನೆ ಈಗಾಗಲೇ ನಿಮಗೆ ಪ್ರೆಸೆಂಟೇಷನ್ದಲ್ಲಿ ತೋರಿಸಿದಂತೆ ಅದರ ಉತ್ಪಾದನೆ ನಡೀತಾ ಇದೆ. ಈ ಕಸವನ್ನು, ಒಣ ಕಸವನ್ನು ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಅಲ್ಲೇ ತಂದು ಅದರೊಳಗಿಂದೇನು ಮಣ್ಣು ಧೂಳು ಇರ್ತದೋ ಅದನ್ನು ಕ್ಲೀನ್ ಮಾಡಿ, ಅದರಿಂದ ಈ ಮಾಯಿಶ್ಚರ್ ಅಂದ್ರೆ ಹಸಿಯಾಗಿ ಏನಿರ್ತದೆ ಅದನ್ನು ಡ್ರೈ ಮಾಡಿ, ಆನಂತರ ಅದನ್ನು ಹೀಟ್ ಮಾಡಿ ಅದರಿಂದ ಮುಂದೆ ಪೌಡರ್ ಮಾಡಿ ಕಲ್ಲಿದ್ದಲ ರೀತಿಯಲ್ಲಿ ಅದನ್ನು ಕಲ್ಲಿದ್ದಲು ರೀತಿಯಲ್ಲಿ ಬ್ರ್ಯಾಕೆಟಿಂಗ್ ಮಾಡಿ ಅದನ್ನು ಎಲ್ಲಿ ಕಲ್ಲಿದ್ದಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಕಳಿಸ್ತಾರೆ. ಆರಂಭದಲ್ಲಿ ಇದ್ರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಮ್ಮಿ ಇರ್ಬೋದು ಅಂತನಿತ್ತು, ಆದರೆ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಇದನ್ನು ದಹಿಸುವಂಥ ಏನು ಶಕ್ತಿ ಇದೆ, ಇದರಿಂದ ಏನು ಇಂಧನ ಉತ್ಪಾದನೆ ಆಗ್ತದೆ, ಅದರ ಟೆಂಪ್ರೇಚರು ಚೆನ್ನಾಗಿ ಬರ್ತಾ ಇದೆ ಬೇರೆ ಬೇರೆ ಕಡೆ. ಹಾಗಾಗಿ 200 ಟನ್
ಕಸ ಪ್ರತಿದಿನ ಅರ್ಜಿಸಿಕೊಳ್ತದೆ ಮತ್ತು ಈ ರೀತಿ 2 ಪ್ಲ್ಯಾಂಟ್ ಇರಲಿವೆ. ಅಕಸ್ಮಾತ್ ಏನಾದರೂ ಒಂದು ಪ್ಲ್ಯಾಂಟ್ ನಿಂತರೂ ಸಹಿತ ಕಸ ಸಂಸ್ಕರಣೆ ನಿಲ್ಲೋದಿಲ್ಲ. ಹಾಗಾಗಿ ಕಸ HDMC ಉಚಿತವಾಗಿ ಕೊಡ್ತದೆ. ಮತ್ತು ಇದು 20ರಲ್ಲಿ ಆದರೂ ಇಷ್ಟು ಯಾಕೆ ಲೇಟ್ ಆಯ್ತು ಅಂತ ಅನ್ಬೋದು. ಜಾಗ ಕೊಡಲಿಕ್ಕೆ, ಜಾಗ ಸ್ಯಾಂಕ್ಷನ್ ಮಾಡಲಿಕ್ಕೆ ನಿಮ್ಗೆ ಸರ್ಕಾರದ ವ್ಯವಸ್ಥೆ ಗೊತ್ತಿದೆ, ಅನೇಕ ಕಡೆ ಈ ರೀತಿ ಆಗಿದೆ. ಅದೇ ರೀತಿ ಇಲ್ಲೂ ಭಾಳಷ್ಟು ಡಿಲೇ ಆಯಿತು. ಬಟ್ ಕೊಟ್ಟ ತಕ್ಷಣ ಇದನ್ನು ಇಲ್ಲಿ ನಾವು ಶುರು ಮಾಡಿ ಪ್ರಧಾನಮಂತ್ರಿಗಳ ಕನ್ಸೆಪ್ಟ್ ಇಲ್ಲೂ ನಾವು ಶುರು ಮಾಡಿದ್ದೇವೆ. 8 ಎಕರೆ ಜಾಗದಲ್ಲಿ ಇನ್ನೇ ನಡೀತಾ ಇದೆ. ಇದರಲ್ಲಿ 2 ಸಂಗತಿ ಇದೆ. ಮೊದಲೇ ಸತ್ತೆ ಅದನ್ನೇನು ಕ್ಲೀನ್ ಮಾಡಲಿಕ್ಕೆ, ಆ ನಂತರ ಅದರಲ್ಲಿರುವಂಥ ತೇವಾಂಶವನ್ನು ತೆಗಿಲಿಕ್ಕೆ, ಅದಾದ ನಂತರ ಅದರ ಪುಡಿ ಮಾಡಲಿಕ್ಕೆ, ಮತ್ತು ನಂತರ ಇದ್ದಿಲು ಮಾಡಲಿಕ್ಕೆ ನಾಟ್ ಕಲ್ಲಿದ್ದಲು. ಅದಕ್ಕೆ ಫಸ್ಟ್ ಟೈಮ್ ವಿದ್ಯುತ್ ಉತ್ಪಾದನೆಯನ್ನು ವಿದ್ಯುತ್ ಮೂಲಕ ಮಾಡ್ತಾರೆ. ಒಂದು ಸರ್ತೆ ಸೈಕಲ್ ಕಂಪ್ಲೀಟ್ ಆತಂದ್ರೆ ಅದರೊಳಗೇನು ಗ್ಯಾಸ್ ಜನ್ರೇಟ್ ಆಗ್ತದೆ, ಆ ಗ್ಯಾಸ್ನಿಂದನೇ ಬರ್ನ್ ಮಾಡಿ ಇದನ್ನು ತಯಾರು ಮಾಡ್ತಾರೆ. ಓನ್ಲಿ 20% ವಿದ್ಯುತ್ತು ಇದಕ್ಕೆ ಖರ್ಚಾಗ್ತದೆ. ಉಳಿದಿದ್ದು 80% ಇದು ಪ್ರೊಸೆಸ್ದಾಗೇನು ಗ್ಯಾಸ್ ಉತ್ಪಾದನೆ ಆಗ್ತದೆ, ಆ ಗ್ಯಾಸ್ ಉತ್ಪಾದನೆಯಿಂದನೇ ಮಾಡ್ತಾರೆ. ನಾನು ವಾರಣಾಸಿದನ್ನು ನಾನು ಆರಂಭ ಕಾಲದಲ್ಲಿ ನೋಡಿ ಬಂದಿದ್ದೆ. ಹಾಗಾಗಿ ಈಗೇನು ಒಟ್ಟು 500ರಿಂದ 600 ಟನ್ ಉತ್ಪಾದನೆ ಆಗ್ತದೆ. 500ರಿಂದ 600 ಟನ್ ಉತ್ಪಾದನೆಯಲ್ಲಿ ಇಲ್ಲಿ 200 ಟನ್ ಉತ್ಪಾದನೆ ಆಗ್ತದೆ. ಬಾಕಿದೇನು ಅಂತ ಹೇಳ್ಬೋದು. ಬಾಕಿ ಸುಮಾರು ಗ್ಯಾಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ BPCL ಜೊತೆಗೂ ನಾವು ಮಾತನಾಡಿದ್ದೇವೆ. ಧಾರವಾಡದಲ್ಲಿ ಒಂದು ಗ್ಯಾಸ್ ಯೂನಿಟ್ ಮಾಡ್ತಾರೆ, ಅದರಲ್ಲಿ ಹಸಿ ಕಸವನ್ನು ಉಪಯೋಗ ಮಾಡ್ತಾರೆ. ಉಳಿದಂಥ ಕಸ ಏನಿದೆ ಅದನ್ನು ಮಹಾನಗರ ಪಾಲಿಕೆಯವರು ಅದನ್ನು ಗೊಬ್ಬರ ಇತ್ಯಾದಿ ಮಾಡಲಿಕ್ಕೆ ಈಗಾಗಲೇ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ನಾನು ಮಹಾನಗರ ಪಾಲಿಕೆಯವರಿಗೂ, ಈಗಿದ್ದ ಮೇಯರ್ಗೂ ಮತ್ತು ಕಮಿಷನರ್ಗೂ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ಕೂಡ ಸರಿಯಾಗಿ ಪ್ರೊಸೆಸನ್ನು ಮಾಡಿ ಈ ಕಸ ಏನು ಸಂಗ್ರಹ ಮಾಡ್ತಾರೆ, ಆ ಕಸ ಸಂಗ್ರಹ ಇದನ್ನು ತಂದು ಗುಡ್ಡೆ ಒಟ್ಟು ಕೆಲಸ ಮಾಡಬಾರ್ದು. ಇದನ್ನು ಸತತವಾಗಿ ಮಾನಿಟರಿಂಗ್ ಮಾಡಬೇಕು. ಎರಡನೇದ್ದು, ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದರದ್ದು NVVN ಏನದ ಅಂಗಸಂಸ್ಥೆ, ಇದರ ಸಹಭಾಗಿತ್ವದಲ್ಲಿ ಇದು ಜಾರಿಯಾಗಿದೆ. ಇದು 157 crore ಎಂಟೈರ್ಲಿ ಭಾರತ ಸರ್ಕಾರದ NTPC ಏನಿದೆ ಅದು ಇದನ್ನು ತನ್ನ CSR ಮತ್ತು ಇತರ ಫಂಡ್ಗಳಲ್ಲಿ ಹಾಕಿ ಇದನ್ನು ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಲಾಭಗಳನ್ನು ಭಾಳ ಇದೆ. ಮೊದಲಿದ್ದು ಈಗೇನು ಪರಿಸರ ಮಾಲಿನ್ಯಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಈ ಗುಡ್ಡ ಆಗಿ 2 ಕಡೆ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಅದು ಸಮಸ್ಯೆ ಬಗೆಹರಿತು. ಅಲ್ಲಿಂದನೂ ಕಸ ಇಲ್ಲೇ ಸಪ್ಲೈ ಮಾಡ್ತಾರೆ, ಒಣ ಕಸವನ್ನು. ಆಮೇಲಿಂದ ಇಲ್ಲಿ 100 कितना एम्प्लॉयमेंट कितने लोगों को मिल सकते हैं? 200+, 200ಕ್ಕಿಂತ ಹೆಚ್ಚು ಜನರಿಗೆ ಎಂಪ್ಲಾಯ್ಮೆಂಟು ಇಲ್ಲೇ ಇದರಿಂದ ಸಿಗ್ತದೆ. ಮೂರನೇದ್ದು, ಇದೇನು ಇಲ್ಲಿ ಕಸ ಹಾಕಿ ಮತ್ತು ಇದನ್ನು ಕಾಯ್ಬೇಕು. ಯಾಕಂದರೆ ಇಲ್ಲಿ ಬೆಂಕಿ ಹತ್ತಬಾರ್ದು, ಬೆಂಕಿ ಹತ್ತಿದ್ರೆ ಬೆಂಕಿ ಆರಿಸ್ಬೇಕು. ಈ ಥರದ್ದೆಲ್ಲ ಖರ್ಚು ವೆಚ್ಚ ಏನದ ಅದು ಕಮ್ಮಿ ಆಗ್ತದೆ. ಮತ್ತು ಫರ್ದರ್ ಜಾಗ ಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆಯವರು ಕಸ ಒಟ್ಟಲಿಕ್ಕೆ ಇನ್ನೊಂದು ಗುಡ್ಡೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು. ಇದರಿಂದ ಆ ಸಮಸ್ಯೆ ಬಗೆಹರಿತದೆ. ಇದು ಕಸ ಪರಿಸರದಲ್ಲಿ ಓಪನ್ ಇದರಲ್ಲಿ ಸುಡಲಾರ್ದ ಮಾಡೋದ್ರಿಂದ ಇದು ವಾಯು ಮಾಲಿನ್ಯ ಅಬ್ಸಲ್ಯೂಟ್ಲಿ ಇರೋದಿಲ್ಲ. ಇಡೀ ರಾಜ್ಯಕ್ಕೆ ಇದು ಕರ್ನಾಟಕ ರಾಜ್ಯದಲ್ಲೇ ಮೊದಲೇ ಇದ್ದಿದ್ದು. ಹಾಗಾಗಿ ಇದ್ರೊಳಗ ಒಂದು ರಸ್ತೆ ಮಾಡಬೇಕಾಗಿದೆ. ಇಲ್ಲಿ ಮಹಾನಗರ ಪಾಲಿಕೆಗೆ ನಾವು ಅದನ್ನು ಭಾರತ ಸರ್ಕಾರದಿಂದ ಒಂದು ದುಡ್ಡು ಕೊಟ್ಟಿದ್ವಿ. ಅದು ಒಂದು ವಾಟರ್ ಬಿಲ್ ಅಂದರೆ ವಾಟರ್ ಕಾನೂನು ಏನದು ಎನ್ಕ್ಯಾಪ್. ಆ ಎನ್ಕ್ಯಾಪ್ದಲ್ಲಿ ಒಂದು ಇದು ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಒಂದು ನೀರಿನ ಕಾಯ್ದೆ ಮಾಡಬೇಕಾಗಿತ್ತು, ವಾಟರ್ ಬಿಲ್. ಅದನ್ನು ಪಾಸ್ ಮಾಡದೇ ಇರೋದ್ರಿಂದ ಅದು ಬಿಡುಗಡೆ ಆಗ್ತಾ ಇಲ್ಲ. ಭಾಳ ಸರ್ತಿ ನಾನು ಹೇಳಿದ್ದೀನಿ, ಅದನ್ನು ಮಾಡಿಕೊಟ್ರೆ ಅದೊಂದು ನಮಗೆ ಸಾಧಾರಣ ಇಡೀ ಇದಕ್ಕೆ ಒಂದು ಸಮೀಪ ಒಂದು 100 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಕೊಡ್ತಾರೆ. ಅವೆಲ್ಲ ಪ್ರಾಜೆಕ್ಟು ನಾನು ಕೊಟ್ಟು ಬಿಟ್ಟಿದ್ದೀನಿ ಅಲ್ಲಿ ಮಹಾನಗರ ಪಾಲಿಕೆ ಮೂಲಕ. ಅದರದ್ದು ಇದು ಒಂದೇ ಒಂದು ಕಾರಣ, ಉಳಿದೆಲ್ಲ
ನಮ್ಮ ಮಹಾನಗರ ಪಾಲಿಕೆ ಲಕ್ಕಿಲಿ ಎಲಿಜಿಬಲ್ ಅದ. ಉಳಿದ ಯಾವುದೇ ಮಹಾನಗರ ಪಾಲಿಕೆ ಎಲಿಜಿಬಲ್ ಇಲ್ಲ, ಯಾಕಂದ್ರೆ ಅಲ್ಲೇ ಚುನಾಯಿತ ಚುನಾಯಿತ ಬಾಡಿಗಳಿಲ್ಲ. ನಮ್ಮಲ್ಲಿ ಚುನಾಯಿತ ಬಾಡಿ ನೋಡವ ಇವೆಲ್ಲ ಎಲಿಜಿಬಿಲಿಟಿ ಬಂದದ. ಹಾಗಾಗಿ ಇದರಿಂದ 200 ಟನ್ ಒಣ ಕಸ ಏನಿದೆ, ಬೇಸಿಕಲಿ ಪ್ಲಾಸ್ಟಿಕ್, ಇದು ಸೇರುತ್ತೆ. ಉಳಿದ ಒಣ ಕಸ ಇದು ಸಮಸ್ಯೆ ಬಗೆಹರಿತದೆ. ಪ್ಲಾಸ್ಟಿಕ್ ಸಮಸ್ಯೆ ಬಗೆಹರಿತ ಅಂದ್ರೆ ಉಳಿದ ಹಸಿ ಕಸ ಏನದ ಅದನ್ನು ದ್ಯಾಟ್ ಕ್ಯಾನ್ ಬಿ ರಿಲೇಟಿವ್ಲಿ ಈಸಿಲಿ ಹ್ಯಾಂಡಲ್ಡ್. ಮತ್ತು ಜಾಗದ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಮತ್ತು ಜಾಗ ತಗೋಬೇಕನ್ನೋ ಒತ್ತಡ ಕಮ್ಮಿ ಆಗ್ತದೆ. ಸ್ವಚ್ಛ ಇದರಲ್ಲಿ ಏನು ರ್ಯಾಂಕಿಂಗ್ದಲ್ಲಿ ದೇಶದಲ್ಲಿ ಹುಬ್ಬಳ್ಳಿ ಧಾರವಾಡ ಮೇಲಕ್ಕೆ ಹೋಗ್ಬೋದು. ಮತ್ತು ಪರಿಸರ ಇಲಾಖೆ, ಗ್ರೀನ್ ಟ್ರಿಬ್ಯುನಲ್ಲು ಇತ್ಯಾದಿಗಳು ಏನು ಮಾನಿಟರಿಂಗ್ ಮಾಡ್ತವೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಅದರೊಳಗೇನು ದಂಡ ಇತ್ಯಾದಿ ಬೀಳ್ತದೆ, ಅದು ಹೋಗ್ತದೆ. ಹಾಗಾಗಿ ಇದು ಒಂದು ರೀತಿ ಆತ್ಮನಿರ್ಭರ ಭಾರತಕ್ಕೆ ಇದು ಒಂದು ಕೊಡುಗೆಯಾಗಿದೆ. ಹಾಗಾಗಿ ಇದು 2027 ಜನವರಿ ಸಂಪೂರ್ಣ ಕಾರ್ಯವನ್ನು ಶುರು ಮಾಡ್ತದೆ. ಎಕ್ಸ್ಪೆರಿಮೆಂಟ್ನಲ್ಲಿ ಯಶಸ್ವಿಯಾಗಿದೆ. BPCL ಜೊತೆಗೆ ಭಾರತ್ ಪೆಟ್ರೋಲ್ ಕಂಪನಿ ಏನಿದೆ ಅವ್ರ ಜೊತೆಗೆ ಧಾರವಾಡದಲ್ಲಿ ಒಂದು ಈ ಕಸವನ್ನು ಉಪಯೋಗ ಮಾಡಿ ಗ್ಯಾಸು ಉತ್ಪಾದನೆ ಮಾಡೋದ್ರ ಬಗ್ಗೆಯೂ ಈಗಾಗಲೇ ಒಪ್ಪಂದ ಆಗಿ ಅವರಿಗೂ ಹೇಳಿ ಅವರು ಇದನ್ನು ಕೆಲಸ ಸಮತಟ್ಟು ಮಾಡೋದು ಇತ್ಯಾದಿ ಕೆಲಸವನ್ನು ಶುರು ಮಾಡಿದ್ದಾರೆ. ಇಲ್ಲಿ ನೀವು ಈಗ ಇದೇ ಪರಿಸರದಲ್ಲಿ ಕೂತಿದ್ದೀರಿ, ಸಾಕಷ್ಟು ಕಸ ತಂದು ಇಲ್ಲಿ ಹಾಕಿದ್ದಾರೆ. ಯಾವುದೇ ವಾಸನೆ ಪ್ರೊಸೆಸ್ ಆದ್ಮೇಲೂ ಬರೋದಿಲ್ಲ. ಹೀಗಾಗಿ ಕೆಲವು ಕಡೆ ಈ ಪ್ಲ್ಯಾಂಟು ಮಾಡಬಾರದು ಅಂತೇನು ಬರ್ತಾಯಿದೆ, ಅದಕ್ಕೆ ಯಾರೂ ಈ ಪ್ಲ್ಯಾಂಟು ಭಾಳ ಯಶಸ್ವಿಯಾಗಿ ಇದು ವಾರಣಾಸಿಯೊಳಗೆ ನಡೆದದ. ಮತ್ತು ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕ್ಷೇತ್ರ ಆದ್ದರಿಂದ ಅಲ್ಲಿ ಎಕ್ಸ್ಪೆರಿಮೆಂಟ್ ಯಶಸ್ವಿ ಆಗ್ತದ ಅನ್ನೋದು ಖಾತ್ರಿ ಆದ ನಂತರ ಮುಂದೆ ನಾವು ಇಲ್ಲಿ ಮಾಡಿದ್ದೇವೆ. ಆ ಗ್ಯಾಸು ಏನು ಉತ್ಪಾದನೆಯನ್ನು ಮಾಡ್ಲಿಕ್ಕೆ BPCL ಇದೆ, ಅದು ಮತ್ತೊಂದು ದಿವಸ ಡಿಟೇಲ್ ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ. ಅಲ್ಲಿ ಒಂದು 150 ಟನ್ ಕಸ ಉಪಯೋಗ ಆಗ್ತದೆ. ಅಲ್ಲಿ ವೆಟ್ ಅದು. मेंटेनेंस के 11 करोड़ रुपए ना मेंटेनेंस के लिए पर ईयर। उसका खर्चा कैसे करेंगे आप? ये NTPC डाल NTPC ना, हाँ NVVN ಏನಿದೆ ಅದು NTPC ಅಂಗಸಂಸ್ಥೆ, NTPC ಅಂಗಸಂಸ್ಥೆ ಮಾಡ್ತದೆ. ಹಾಗಾಗಿ ನಾನು NTPC ಮಂಡಳಿಗೆ, ಅವತ್ತೇನು ಮಂಡಳಿ ಇತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು, ಚೇರ್ಮನ್ ಇವತ್ತು ಅವರೇ ಇದ್ದಾರೆ, ಗುರುದತ್ ಅಂತ ಹೇಳಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರೇರಣೆ ಮತ್ತು ಆದೇಶದ ಮೇರೆಗೆ ಎರಡನೇ ಇದನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಅನುಮತಿ ಸಿಕ್ಕು ಇಲ್ಲಿ ಆಗಿದೆ. ಯಾಕಂದರೆ ಇದು ಮೊದಲಿದ್ದ ವಾರಣಾಸಿಯಲ್ಲಿ ಆಗಿತ್ತು, ಎರಡನೇ ಶುರು ಮಾಡ್ಬೇಕಾದ್ರೆ ಸಹಜವಾಗಿ ಆತಂಕ ಇತ್ತು. ಆದರೆ ಪ್ರಧಾನಮಂತ್ರಿಗಳು ಇದಕ್ಕೆ ಎರಡನೇದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಶುರು ಮಾಡೋದಕ್ಕೆ ಅನುಮತಿ ಕೊಟ್ಟರು. ಮತ್ತು ಬೋರ್ಡ್ ಆಫ್ ಡೈರೆಕ್ಟರು ಕೂಡ ಇದಕ್ಕೆ ತಕ್ಷಣ ಅಪ್ರೂವಲ್ ಕೊಟ್ಟು, ಇಷ್ಟೊತ್ತಿಗೆ ಇದು ಮುಗಿದು ಶುರು ಆಗ್ತಿತ್ತು. ಆದರೆ ಜಾಗ ಮತ್ತು ರಸ್ತೆ ಇತ್ಯಾದಿ ಸಮಸ್ಯೆಗಳು, ಇದಕ್ಕೆ ಅಪ್ರೋಚು ಇವೆಲ್ಲ ಸಮಸ್ಯೆ ಇತ್ತು. ಎನಿಹೋ ಅವೆಲ್ಲ ಕ್ಲಿಯರೆನ್ಸ್ ಆಗಿ ಶುರುವಾಗಿದೆ. ಇದೇನು ಕಸದ್ದು ಗುಡ್ಡೆ ಒಟ್ಟೋದು ಮತ್ತು ಪ್ಲಾಸ್ಟಿಕ್ ವರ್ಷಗಟ್ಟಲೆ ಅಂದರೆ 300, 400, 500 ವರ್ಷಗಟ್ಟಲೆ ಪ್ಲಾಸ್ಟಿಕ್ಕು ಬಯೋಡಿಗ್ರೇಡಬಲ್ ಅಂದರೆ ಮಣ್ಣಿನಲ್ಲಿ ಅದು ಕೊಳೆಯೋದಿಲ್ಲ, ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ ಅನ್ನುವಂಥದ್ದು ಏನಿತ್ತು ಅದು ಸಂಪೂರ್ಣವಾಗಿ ನಿಂತೋಗ್ತದೆ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಇವತ್ತಿನ ಆಡಳಿತ ಮಂಡಳಿಗೆ, ಮುಂದೆ ಬರುವಂಥ ಮೇಯರು, ಯಾಕಂದರೆ ಮೇಯರ್ ಅವಧಿ ಮುಗಿತಾ ಇದೆ, ಮುಂದೆ ಬರುವಂಥ ಮೇಯರು ಮತ್ತು ಆಡಳಿತ ಮಂಡಳಿಗೆ, ಅದರ ಜೊತೆಗೆ ಅಧಿಕಾರಿಗಳೇನಿದ್ದಾರೆ ಕಮಿಷನರ್ ಇತ್ಯಾದಿ ಅವರೆಲ್ಲರಿಗೂ ನಾನು ಇಷ್ಟೇ ಆಗ್ರಹ ಮಾಡೋದು, ಸರಿಯಾಗಿ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಕಸ ಸಂಗ್ರಹ ಮಾಡಿರಿ. ಬೈಫರ್ಕೇಶನ್ ಮಾಡ್ತಾರೆ. ಇಲ್ಲೇನು ಡ್ರೈ ವೇಸ್ಟ್ ಬರ್ತದೆ ಅದು 100% ಇಟ್ ವಿಲ್ ಬಿ ಕನ್ವರ್ಟೆಡ್.
ಈಗ ಮರ ಕಲ್ಲಿ ಇದ್ಲು ಬರುತ್ತಲ್ಲ ಅದನ್ನ NTPC ಅಥವಾ ಯೂನಿಟ್ ಕೊಟ್ಟು ಸೇಲ್ ಮಾಡ್ತಾ ಇರೋದು ಸರ್ಕಾರದ ಯೋಜನೆಗೆ ಬಳಕೆ ಆಗ್ತದೆ अल्लाह सरकार NTPC इनका प्रश्न जो है वो जो आप चारकोल बनाते हैं उसको NTPC वो कुड़गी को हम देते हैं, कुड़गी को देते हैं। और बट उसके बावजूद भी जो कॉस्ट ऑफ दी एक्चुअली ಕೋಲ್ जो होता है ಕಲ್ಲಿದ್ದಲು ಅದಕ್ಕೆ ಮತ್ತು ಇದಕ್ಕೆ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇದು ಪ್ರೊಸೆಸ್ ಮಾಡಿ ಕೋಲ್ ಮಾಡಬೇಕು, ಅದನ್ನು ಇದು ನೈಸರ್ಗಿಕ ಅಲ್ಲ. ಸೊ ಬಟ್ ಇವನ್ ವಾಟ್ ಎವರ್ ದಿ ಕಾಸ್ಟ್ ಲಿಟ್ಲ್ ಎಕ್ಸ್ಟ್ರಾ ಆಗ್ತದೆ ದ್ಯಾಟ್ ಈಸ್ ಬೋರ್ನ್ ಬೈ ದಿ NTPC NVVB ಅಂತ. सब कन्वर्ट नहीं होता है, कितना जो इनर्ट होता है उसको निकालना पड़ता है, बाकी सब कन्वर्ट होता है। इनर्ट और मेटल ये 20% के आसपास है। 20 दैट इज व्हाट ये मಣ್ಣು जो भी मिट्टी वगैरह होता है हाँ मिट्टी डस्ट 80% विल बी कवर्ड बट मॉइस्चर भी होता है तो अल्टीमेटली 50% ही बचता मॉइस्चर ಕಲ್ಲು ಮಣ್ಣು ಏನಿದೆ ಇದು ಪರಿಸರಕ್ಕೆ ಹಾನಿ ಅಲ್ಲ. ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದ್ರೆ ಮೇಜರ್ ಪ್ಲಾಸ್ಟಿಕ್ಕು ಮತ್ತು ಯಾವುದು ಬಯೋಡಿಗ್ರೇಬಲ್ ಅಲ್ಲ ಆ ರೀತಿಯ ವಸ್ತುಗಳು ಬಂದಿರ್ತಾವ, ದ್ಯಾಟ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್. ಈಗ ಡಬ್ರೀಸು ಬರ್ತದೆ, ಭಾಳಷ್ಟು ಡಬ್ರೀಸು ಹಾಕ್ತಾರೆ ಅದ್ರೊಳಗೆ. ಆ ಡಬ್ರೀಸನ್ನು ಏನಾದರೂ ಒಂದು ಪಾಲಿಸಿ ಮಾಡಬೇಕು ಮಹಾನಗರ ಪಾಲಿಕೆಯವರು. ಅದನ್ನು ಡಬ್ರೀಸ್ ಕೊಟ್ಟು ಏನಾದರೂ ಅದನ್ನು ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಆಗ್ತದ ಅದನ್ನು ವಿಚಾರ ಮಾಡಬೇಕು. ಭಾಳ ಕಡೆ ಅಲ್ಲ ಅಲ್ಲೇ ಈಗ ಅದರ ಸಮೀಪದಲ್ಲೇ ಗ್ಯಾಸ್ ಪ್ಲ್ಯಾಂಟನ್ನು ನಾವು ಮಾಡ್ತಾ ಇದ್ದೀವಿ. ಡಬ್ರೀಸ್ ಪ್ಲ್ಯಾಂಟ್ ಏನದ ಅದ್ರ ಬಗ್ಗೆ ಕಮಿಷನರು ನನಗೆ ಇಮಿಡಿಯೇಟ್ ನನಗೆ ಗೊತ್ತಿಲ್ಲ, ಅದು ಅಲ್ಲಿ ಸ್ವಲ್ಪ ವಿರೋಧನೂ ಆಗಿತ್ತು. ಹಾಗಾಗಿ ಈಗ ಅದನ್ನು ಬರೋ ದಿವಸದಲ್ಲಿ ಆ ಡಬ್ರೀಸ್ ಪ್ಲ್ಯಾಂಟ್ ಎಲ್ಲಾದರೂ ಒಂದು ಕಡೆ ಇದನ್ನು ಸರಿಯಾಗಿ ಮಾಡಿ ಆ ಡಬ್ರೀಸು ಏನದಲ್ಲ ಅದನ್ನು ಉಪಯೋಗ ಮಾಡೋ ಹೋಗೋ ರೀಸೈಕ್ಲಿಂಗ್, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾವುದು NTPC ಮತ್ತು BPCL ಉಪಯೋಗ ಮಾಡಿ ಇಂಧನವನ್ನು ತಯಾರು ಮಾಡ್ಬೋದು. ದರ್ ಇಸ್ ಎ ಕಾಸ್ಟ್ ಫಾರ್ ಇಟ್. ಇದಕ್ಕೆ ಅನೇಕರಿಗೆ ಅಕಸ್ಮಾತ್ ತಲೆಗೆ ಬರುವುದು ಇದನ್ನು ತಯಾರು ಮಾಡಿದ ನಂತರ ಅದನ್ನು ಕೊಡೋದ್ರಿಂದ ಲಾಭ ಆಗಲ್ಲ. ಇದ್ರೆ ಇಟ್ ಈಸ್ ಓನ್ಲಿ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಎನ್ವೈರ್ಮೆಂಟ್ ಆ್ಯಂಡ್ ಹುಬ್ಳಿ ಧಾರವಾಡ ಇದು ಮಾಡ್ತಾ ಇರೋದು. ಇದಕ್ಕೆ ಖರ್ಚು ಆಗ್ತದೆ. ಯಾಕಂದರೆ ಈ ಕಲ್ಲಿದ್ದಲು ಏನು ತಯಾರಾಗ್ತದೆ, ಈ ಇದ್ದಲು ಅಥವಾ ಈ ಚಾರ್ಕೋಲ್ ಏನು ತಯಾರಾಗ್ತದೆ, ಇದಕ್ಕೆ ಪ್ರೊಸೆಸಿಂಗ್ ಮಾಡೋದು ದರ್ ಇಸ್ ಎ ಎಕ್ಸ್ಪೆಂಡಿಚರ್. ಅದನ್ನು ಅದೇ ಮಾದರಿಯಲ್ಲಿ ನಾವಲ್ಲಿ ಸಪ್ಲೈ ಮಾಡಿದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ. ಸೊ ಅದೆಲ್ಲ ಸೇರಿದರೆ ಒಂದು ಅಡಿಷನಲ್ 11-11.5 ಕೋಟಿ ರೂಪಾಯಿ ಆಗುತ್ತೆ. ಅದನ್ನು NTPC ಬೇರ್ ಮಾಡ್ತಾರೆ. ಯಾಕಂದರೆ ಇದೊಂದು ಅವರು ಇದರಲ್ಲಿ CSR ಇತ್ಯಾದಿ ಏನೋ ಸಾಮಾಜಿಕ ಜವಾಬ್ದಾರಿ ಇರ್ತದೆ ಅದರಲ್ಲಿ ಮಾಡ್ತಾರೆ. ಇಟ್ ಇಸ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ. ಹೀಗಾಗಿ ಭಾರತ ದೇಶದೊಳಗೆ ಒಟ್ಟಾರೆ ವಿದ್ಯುತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಓವರಾಲ್ ಪವರ್ ಆಸ್ ಆನ್ ಡೇಟ್ ಪೀಕ್ ಪವರ್ ಡಿಮಾಂಡ್ ಇಟ್ ವಾಸ್ 281 ಗಿಗಾವಾಟ್ ಇತ್ತು. ಮೇ 25ಕ್ಕೆ 25th May ಇಟ್ ವಾಸ್ 281 ಗಿಗಾವಾಟ್. ಆದರೆ ಭಾಳ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂದರೆ ಅದನ್ನು ನಾವು ಸಕ್ಸಸ್ಫುಲಿ ಮ್ಯಾನೇಜ್ ಮಾಡಿದ್ವಿ. ನಿಮ್ಗೆ ನೆನಪಿದ್ರೆ 123 ಗಿಗಾವಾಟ್ ಆದಾಗ 2012ರಾಗ ಪೂರಾ ನಾರ್ತ್ ಇಂಡಿಯಾ ಪೂರಾ ಡಾರ್ಕ್ದಾಗ ಹೋಗಿತ್ತು, ಬ್ಲ್ಯಾಕ್ಔಟ್ ಆಗಿತ್ತು. ಇವತ್ತು 280 ಮೇಲೆ ಅಪ್ ಟು 300 ಮ್ಯಾನೇಜ್ ಮಾಡುವಷ್ಟು ಶಕ್ತಿ ಇವತ್ತು ಭಾರತಕ್ಕಿದೆ. ಮತ್ತು ಕೇವಲ 249 ಗಿಗಾವಾಟ್ ಇದ್ದಂಥ ಕೆಪಾಸಿಟಿ ಭಾರತ ದೇಶದ್ದು ಗಿಗಾವಾಟ್ 2014ರಾಗ ಮೋದಿಯವ್ರ 10 ವರ್ಷದೊಳಗೆ ಸುಮಾರು 512 ಗಿಗಾವಾಟ್ ಇವತ್ತಾಗಿದೆ ಟೋಟಲ್ ಇನ್ಕ್ಲೂಡಿಂಗ್ ರಿನ್ಯೂಯಬಲ್. ಸೊ ಇಂಡಿಯಾ ಎನರ್ಜಿ ವೈಸ್ ದರ್ ಇಸ್ ನೋ ಇಶ್ಯೂ. ಎನರ್ಜಿ ಡಿಮಾಂಡು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದಿಸ್ ಈಸ್ ಎ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್